ಇಲ್ಲಿ ಪಕ್ಷಿಗಳ ಹಾರಾಟ ಬೇರೆ ಒಳ್ಳೆ ವ್ಯೂ ಇತ್ತವಾಗ. ಈ ಥರದ್ದು ಅಲ್ಲೇ ಇನ್ನೂ ಒಂದು 4 ಇದೆ, 4-5 ಈ ಕಡೆ ಒಂದು 5 ಇದೆ. ಟೋಟಲ್ 10 ಬ್ರಿಡ್ಜಸ್ ಇದೇ ಥರ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಬರ್ತಾ ಇರ್ಬೋದು ಅಂತ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನಮಸ್ಕಾರ ಸ್ನೇಹಿತರೆ, ಟೈಮ್ ಬಂದು 6:30. ನೆಕ್ಸ್ಟ್ ಡೇ ಅಂದರೆ ವೆಡ್ನೆಸ್ಡೇ ಇವತ್ತು ಬುಧವಾರ. ಸೊ ಜನ ಇದ್ದಾರೆ, ಸ್ವಲ್ಪ ರಶ್ ಆಗಿದ್ದಾರೆ, ಕ್ರೌಡ್ ಆಗಿದ್ದಾರೆ. ಬಟ್ ಸ್ಟಿಲ್ ಈ ಜಾಗಕ್ಕೆ ಇಷ್ಟು ಜನ ಕಮ್ಮಿನೇ ಅಂತಲೇ ಹೇಳ್ಬೋದು. ಇದು ಮ್ಯಾಟ್ರ್ ಎಲ್ಲ. ನಾವು ಟೆಂಟ್ ಹಾಕೊಂಡು ಎಲ್ಲ ಮಲಗಿದ್ವಿ. ಪಾಪ ನಾಯಿ ನೋಡಿ ತುಂಬ ನಡುಗ್ತೈತೆ ಅವಾಗಲೇ. ಇವಾಗ ಸ್ವಲ್ಪ ಪರವಾಗಿಲ್ಲ. ನೈಟೆಲ್ಲ ಇಲ್ಲೇ ಮಲಗಿದೆ, ನಮಗೆ ಗೊತ್ತೇ ಇಲ್ಲ. ಅಲ್ಲಿ ಮಲಗಿತ್ತದು, ಇಲ್ಲಿ ಬಂದು ಮತ್ತೆ ಅಲ್ಲೇ ಮಲ್ಕೋತು, ಒಳಗಡೆ ಹೋಗ್ತಿಲ್ಲ ಅದು. ನಮ್ಮ ಕಾರ್ ಇಲ್ಲೇ ಹಾಕಿದ್ವಿ, ಟೆಂಟ್ ಎಲ್ಲ ಹಾಕೊಂಡು 4 ಜನ ಮಲಗಿದ್ವಿ ಒಳಗಡೆ. 2 ಕಾರ್ ಒಳಗಡೆ ಮಲಗಿದ್ರು. ನಮ್ಮ ಕೈಲಿ ಆಗ್ತಾರೆ ಚಳಿ ತಡೆಯೋಕೆ ಅಂತ. ಮಸ್ತು ಇದಂತೂ ಆಚೆ ಕಡೆ ಬಂದಾಗ ಎಷ್ಟು ಯೂಸ್ ಆಯಿತು ಅಂದರೆ ನಮಗೆ ನೈಟೆಲ್ಲ ಫುಲ್ಲು ಒಂಥರ ಹಿಮ ಬಿದ್ದಿದೆ, ಮತ್ತು ಆ ಚಳಿ ಗಾಳಿ ಒಳಗಡೆ ಫುಲ್ ಬೆಚ್ಚಗಿತ್ತು ಗುರು ನಮಗೆ. ಸೊ ವರ್ತು. ಮಳೆಯಲ್ಲಿ ಹೇಗೆ ನೀರು ಒಳಗಡೆ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ, ಬಟ್ ಸ್ಟಿಲ್ ಇಟ್ ಈಸ್ ತುಂಬಾ ಯೂಸ್ಫುಲ್ಲು, ತುಂಬಾ ವರ್ತು. ಎವ್ರಿ ಪೈಸಾ ನಮ್ಗೆ ವರ್ತು ಅನಿಸ್ಬಿಡ್ತು ಇವತ್ತಂತೂ. ಹಾಗೆ ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಜನಗಳು. ಅದೇ ಇಲ್ಲಿ ಬಂತು ಅಂದರೆ ನೋಡಿ, ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಪುಷ್ಯ ರಾಹವೇ ಕೇತವೆ ನಮೋ ನಮಃ. ಹಾಗೆ ಇಲ್ಲಿ ಪಕ್ಷಿಗಳ ಹಾರಾಟ ಬೇರೆ ಒಳ್ಳೆ ವ್ಯೂ ಇತ್ತವಾಗ. ಬಟ್ ಫೋನೆಲ್ಲ ಕಾರ್ ಒಳಗಡೆ ಇತ್ತು. ಇಲ್ಲಿ ಸೆಂಟ್ರಲ್ಲಿ ಸೂರ್ಯೋದಯ ಆಗ್ತಾ ಇದೆ. ನಡಿಯಪ್ಪ ಹೋಗೋಣ. ಇನ್ನು ಬನ್ನಿ, ನಮ್ಮ ನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಆ ಕಡೆ ಹೋಗ್ಬಿಟ್ಟು ಘಾಟೆಲ್ಲ ನೋಡಿಕೊಂಡು ನಮ್ಮ ಪಯಣ ಅಯೋಧ್ಯೆ ಕಡೆಗೆ. ನಂದಲ್ಲ ಗಾಂಧೀಜಿ ಐತಲ್ಲ ಅದು. ನೋಡಿ ಸ್ನೇಹಿತರೆ, ಗಾಂಧೀಜಿದು ಲಾಸ್ಟ್ ಹೋದ ಮಹಾಕುಂಭಗಳಾದಾಗ ಕಳೆದೋಗಿದ್ದು ಇವಾಗ ಸಿಕ್ಕಿದೆ ನಮ್ಗೆ. ಯಾರಿಗೆ ಹೇಳಕ್ ಹೋಗ್ಬಿಡಿ, ನ್ಯಾಷನಲ್ ಸೀಕ್ರೆಟ್. ನಮ್ದು ಸ್ನಾನ ಎಲ್ಲ ಆಯ್ತು. ಇಲ್ಲಿ ಸೇಮ್ ಅಂತ ಕಾನ್ಫಿಡೆನ್ಸ್ ಹೇಳಿದ್ನಲ್ಲ, ಸಂಗಮ್ ಅಂತ. ನೋಡಿ ಎಷ್ಟು ಜನ ಇದ್ದಾರೆ. ಸೊ ಇವಾಗ ಇಲ್ಲಿ ನಾವು ಬೋಟಿಂದ ಆ ಕಡೆ ಹೋಗ್ಬಿಡೋಣ. ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಹೋದ್ರೆ ಇವಾಗ ತೆಗಿಯಕ್ಕಾಗಲ್ಲ, ಫುಲ್ ಜಾಮ್ ಆಗಿದೆ. ಸೊ ಇವಾಗ ಏನ್ ಮಾಡೋದು, ಇಲ್ಲಿ ಬೋಟ್ ತಗೊಂಡು ಇಲ್ಲಿಂದ ಸೀದಾ ಆ ಕಡೆ ಹೋಗ್ಬಿಟ್ಟು ನೀವು ಅಲ್ಲಿ ಬಡೆ ಹನುಮಾನ್ ಟೆಂಪಲ್ ಇದೆ, ಅದು ಬಿಟ್ರೆ ನಮ್ಗೆ ಇನ್ನೊಂದು ಇದು ವಾಸುಕಿ ದೇವಸ್ಥಾನ ಇದೆ. ಸೊ ವಾಸುಕಿ ದೇವಸ್ಥಾನ ನೋಡ್ಕೊಂಡು ಬರೋದು. ನೋಡಿ ಇಲ್ಲೇ ಅವನು ಕೋಲ್ಡ್ ಪ್ಲೇ ಮಾಡಕ್ ಬಂದಿದ್ದವನು, ಕೋಲ್ಡ್ ಪ್ಲೇ ಹಾರ್ಟ್ ಕಾನ್ಸರ್ಟ್ಗೆ. ಮತ್ತೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗಿರೋದು. ನೋಡಿ ಎಕ್ಸಾಕ್ಟ್ ಪಾಯಿಂಟ್ ಸ್ನೇಹಿತರೆ ಇದು. ಎಲ್ಲೂ ಅಲ್ಲಿಲ್ಲ,
ಈ ಕಡೆ ಯಮುನಾ ನದಿ ಈ ಕಡೆ ಬರ್ತಾ ಇರೋದು ಗಂಗಾ ನದಿ. ಎರಡು ಇಲ್ಲಿ ಬಂದು ಇದಾಗಿರೋದು. ಮತ್ತೆ ಒಳಗಡೆಯಿಂದ ನಮಗೆ ಸರಸ್ವತಿ ನದಿ ಬರುತ್ತೆ ಗುಪ್ತಗಾಮಿನಿ ಹಾಗೆ. ಸೊ 3 ನದಿ ಸೇರುವಂತಹ ಜಾಗ, ಪುಣ್ಯ ಸ್ಥಳ. ಇಲ್ಲಿ ನಮ್ದು ಕುಂಭ ಸ್ನಾನ ಎಲ್ಲ ಆಯ್ತು. ಗಂಗಾ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಆ ದಡಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ. ಈ ತರ ಇದೆ ಕ್ರೌಡ್. ಎಲ್ಲಾದ್ರೂ ಇವರು ನಮ್ಮೂರಲ್ಲಿ ಕಾಣ್ತಾನೆ ಅಲ್ವೇ? ನಮ್ಮವ್ರ ಒಬ್ರು ಬರ್ತವೆಲ್ಲ. ಎಲ್ಲೋದ್ರಪ್ಪ ಇವರು? ನಾನು ವಿಡಿಯೋ ಮಾಡಕ್ ಹೋಗ್ಬಿಟ್ಟೆ. ಇಲ್ಲಿದ್ದಾರೆ ಸಿಕ್ಕಿದ್ರು ಹುಡುಗರು. ಏನಂತ ಇಲ್ವಾ ಇಲ್ಲಿ? ನಿಜವಾಗ್ಲೂ ವಿಐಪಿಗಳಿಗೆ ಬರೋದು. ಇದು ವಿಐಪಿನಂತೆ. ನಾವು ವಿಐಪಿನಲ್ಲ ಹಾಕಿದ್ದೀವಿ. ಏನು ಜನಸಾಮಾನ್ಯಕ್ಕೆ ಮರ್ಯಾದೆನೇ ಇಲ್ವಾ? ಕಾಮನ್ ಪೀಪಲ್ಗೆ ಇಲ್ಲಾಯ್ತು. ಬಟ್ ಮೊನ್ನೆಗೆಲ್ಲ ಹೋಲಿಸ್ಕೊಂಡ್ರೆ ಇದು ತುಂಬಾ ಕಮ್ಮಿನೇ. ಇದು ನೋಡಿ, ನಮ್ಮ ಸ್ನಾನ ಎಲ್ಲ ಆದ್ಮೇಲೆ ಬಡೆ ಹನುಮನ್ ಟೆಂಪಲ್ ಹೋಗೋಣ ಅಂತ ನೋಡಿದ್ರೆ ಟ್ರಾಫಿಕ್ ಯಾವ ರೇಂಜ್ಗೆ ಆಗಿದೆ ಅಂದ್ರೆ ಸರಿಗೆ ಕಂಪ್ಲೀಟ್ ಜಾಮ್ ಆಗಿದೆ. ಇದು ಉದ್ದಕ್ಕೂ ನಾವು ಏನ್ ಮಾಡೋದು, ಬೇರೆ ಆಪ್ಷನ್ ಇಲ್ಲ. ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಇಲ್ಲಿ ತೆಗೆದ್ರೆ ಆಗಲ್ಲ ಗುರು. ನೋಡಿಲಿ, ಹಿಂಗೆ ಆಲ್ಮೋಸ್ಟ್ 3-4 ಕಿಲೋಮೀಟರ್ ಜಾಮ್ ಆಗಿದೆ ಅಂತೆ. ಸೊ ಇಲ್ಲಿ ಬಂದ್ರೆ ಅದೊಂದು ರೆಡಿ ಆಗಿರ್ಬೇಕು. ನಾವು ಪುಣ್ಯಕ್ಕೆ ಲಗೇಜ್ ಎಲ್ಲ ಕಾರಲ್ಲಿ ಹಾಕ್ಬಿಟ್ಟು ಬರೀ ಖಾಲಿ ಕೈಲಿ ಹೋಗ್ತಾ ಇರೋದು. ಸೊ ಎಷ್ಟಾಗುತ್ತೆ ಹೋಗಿ ನಡ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲಿಂದ ಸೀದಾ ಅಯೋಧ್ಯ. ಓಹ್, ಡಬಲ್ ಹಂಪು ಸಿಂಗಲ್. ಸೊ ನಾವು ಆ ಕಡೆಯಿಂದ ಬಂತು ಅಂದ್ರೆ ಇದೇ ಬ್ರಿಡ್ಜ್ ಮಾಡಿರೋದು ಇವಾಗ. ನಾವು ಈ ಕಡೆಯಿಂದ ಈ ದಡದಿಂದ ಆ ದಡಕ್ಕೆ ಹೋಗೋಕ್ಕೆ ಸೇಮ್ ಅಲ್ಲಿ ಮಾಡಿದ ಅದೇ ಥರ ಬ್ರಿಡ್ಜು ನೋಡಿ. ಈ ಥರ ಮಾಡಿ ಸೊ ನೀರು ಬಂದರೂ ಕೆಳಗಡೆ ಆಟೋಮೆಟಿಕ್ ಅದು ಹೋಗ್ತಾ ಇರುತ್ತೆ. ಇಲ್ಲೆಲ್ಲ ಫುಲ್ ನೀರು ಹರಿಯುತ್ತೆ. ಸೊ ಇವಾಗ ಆ್ಯಕ್ಚುಲಿ ಗೇಟ್ ಓಪನ್ ಮಾಡಿರೋದು ಸ್ವಲ್ಪನೇ ಓಪನ್ ಮಾಡಿದ್ದಾರೆ. ಮಕ್ಕಳು ಲೇಡೀಸ್ ಎಲ್ಲರೂ ಇರ್ತಾರಲ್ವಾ, ಎಫೆಕ್ಟ್ ಆಗುತ್ತೆ ಅಂತ. ಸೊ ಅವ್ರು ಫುಲ್ ಓಪನ್ ಮಾಡಿದ್ರೆ ಇದೆಲ್ಲ ಕಂಪ್ಲೀಟ್ ಏರಿಯಾ ಎಲ್ಲ ಫುಲ್ಲು ನೀರು ತುಂಬಿರುತ್ತೆ ನೋಡಿ. ಉದ್ದಕ್ಕೂ ನೀವು ಇಲ್ಲೆಲ್ಲ ಎಷ್ಟು ಕರೆಂಟದು ಲೈಟ್ ಪೋಲ್ಸ್ ಎಲ್ಲ ಹಾಕಿ ಯಾವ ಥರ ಮಾಡಿದ್ದಾರೆ ಗೊತ್ತಾ ಸ್ನೇಹಿತರೆ? ಟೋಟಲ್ ಇವ್ರು ಖರ್ಚು ಮಾಡಿರೋದು 30,000 ಕೋಟಿ ಇದೆಲ್ಲ ಸೆಟಪ್ ಮಾಡೋಕ್ಕೆ. 99% ನೀಟಾಗಿದೆ. ನಿಮಗೆ ಎಲ್ಲೂ ಏನೂ ಅನ್ಸಲ್ಲ, ಗಲೀಜಾಗಲಿ. ಎಲ್ಲ ಕಡೆ ನೋಡಿ, ಇದೆಲ್ಲ ಟಾಯ್ಲೆಟು, ಸ್ಟೇಗೆ ಎಲ್ಲ ಕಡೆ ಸೆಟ್ ಮಾಡಿ ಇಟ್ಟಿದ್ದಾರೆ. ಇಷ್ಟು ಜನ ಕ್ರೌಡ್ನ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದರೆ ಅನ್ಬಿಲೀವೇಬಲ್. 1,00,000 ಜನ ಎಂಪ್ಲಾಯೀಸು ಕೆಲಸ ಮಾಡ್ತಾ ಇರೋದಂತೆ ಎಲ್ಲ ಮೇಂಟೈನ್ ಮಾಡೋಕ್ಕೆ. ಎವ್ರಿ ಡಸ್ಟ್ಬಿನ್ ಹತ್ರ ಒಬ್ಬ ಪರ್ಸನ್ ಇರ್ತಾನೆ. ಸೊ ಅದು ಫಿಲ್ ಆಗಿದ ತಕ್ಷಣ ಅದು ರಿಪ್ಲೇಸ್ ಮಾಡ್ತಾರೆ ಬೇರೆ. ನೋಡಿ, ಇನ್ನಷ್ಟು ನಡ್ಕೊಂಡು ಹೋಗ್ಬಿಟ್ಟು ನಮ್ಮ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ, ಇದೇ ಬ್ರಿಡ್ಜ್ ನಾವು ಬಂದಿದ್ದೀವಿ ಇವಾಗ. ಈ ಬ್ರಿಡ್ಜಲ್ಲೇ ಈ ಥರದ್ದು ಅಲ್ಲೇ ಇನ್ನೂ ಒಂದು 4 ಇದೆ, 4-5. ಈ ಕಡೆ ಒಂದು 5 ಇದೆ. ಟೋಟಲ್ 10 ಬ್ರಿಡ್ಜಸ್ ಇದೇ ಥರ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಬರ್ತಾ ಇರ್ಬೋದು ಅಂತ. ಹೋಗ್ತಾನೆ ಇದ್ದಾರೆ ಹನುಮಾನ್ ಮಂದಿರಕ್ಕೆ. ಬನ್ನಿ.
ಯಾವಾಗ ಹೋಗೋದು ನಾವು ದರ್ಶನ ಮಾಡೋದು ಯಾವಾಗ ಕಾಶಿಗೆ ಹೋಗೋದು ಯಾವಾಗ ಭಗವಂತ ಈ ಒಂಥರ ಕಂಡೀಷನ್ ನಮಗೂ ಆಗಿದೆ बड़े महाराज जी का आशीर्वाद हो भैया जी कहाँ से आए भैया खाने को खुशी का समय दिया शांता बेटा तो आज भोजन करना मेरा बात होगा नहीं हो रहा है बात होगा नहीं हो रहा है ಹನುಮಾನ್ ಟೆಂಪಲ್ ಬಂದರೆ ಹನುಮಾನ್ ಟೆಂಪಲ್ ಕಂಡೀಷನ್ ನೋಡಿ ಇದೇ ದೇವಸ್ಥಾನ ಒಳಗಡೆ ಇರೋ ದೇವರು ಭಯಂಕರ ಈ ಕಾಂಪೌಂಡ್ ಬಿಟ್ಟು ಅಲ್ಲಿಂದ ಕೂಡ ಫುಲ್ ಕ್ರೌಡು ಗೇಟ್ ಲಾಕ್ ಮಾಡಿದರೆ ಯಾರನ್ನ ಎಂಟ್ರೆನ್ಸ್ ಇಲ್ಲ ಈ ಕಡೆ ಎಂಟ್ರಿ ಇರೋದು ದೇವಸ್ಥಾನಕ್ಕೆ ರಶ್ ಇದ್ದಾರೆ ಆಗಲ್ಲ ನೋಡೋಣ ಆಲ್ಮೋಸ್ಟ್ 1 ಗಂಟೆ ಇಲ್ಲಿ ಡಿಜಿಟಲ್ ಮಹಾಕುಂಭ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲಿ ನಾವು ಆಚೆ ಕಡೆಯಿಂದ ಸಿಕ್ಕಾಪಟ್ಟೆ ರಶ್ ತಿಳ್ಸೋಕೆ ಹೋಗಿ ರೆಸ್ಟ್ ಮಾಡೋಣ ಅಂದರೆ ನಮಗಿಲ್ಲೂ ಅದೇ ಕತೆ ನೋಡಿ ಜನ ಎಷ್ಟು ಜನ ಅವರೇ ಬಟ್ ಭಯಂಕರ ದೊಡ್ಡದಾಗಿದೆ ಅವರು ಅದು ಭಯಂಕರ ಸಿಕ್ಕಾಪಟ್ಟೆ ದೊಡ್ಡದು ಬನ್ನಿ ಇದಾರ ಮಾಡಿ ಹೋಗೋಣ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಮಾಡಿ ಇಷ್ಟೇ ಜೀವನ ನೋಡಿ ಒಳಗಡೆ ಬಂದು ಏನೋ ವಿಡಿಯೋ ಇರುತ್ತೆ ಅಂದ್ಕೊಂಡ್ರೆ ಇದೆ ಗುರು ಏನು आशीर्वाद समझकर सहेज कर रखे, परंतु इंद्र ऋषि के आशीष का मान न कर सके और अहंकार के प्रमाद में उन्होंने माना ऐरावत के मस्तक पर रखी पुष्प। वैसी क्षण तुम्हें और तुम्हारे लोग को श्रीहीन होने का श्राप देता हूँ। ऋषि श्राप के प्रभाव से देवताओं का वैभव छिन गया, तीनों लोगों में हाहाकार मच गया। देवों की शक्ति क्षीण होते ही दानवों ने देवलोक पर आक्रमण कर दिया। घोर देव असुर संग्राम के पश्चात स्वर्गलोक दानवों के अधीन हो गया। पतित पराजित देवगण त्राहि माम करते श्री हरि विष्णु की शरण में पहुंचे। प्रभु, तीनों लोगों पर संकट है, हमें इस श्राप से मुक्ति दिलाइए। देवराज, इस संकट का समाधान सागर मंथन है, परंतु मंथन तभी सफल होगा जब देवता और दानव मिलकर प्रयास करेंगे।
ये कैसे संभव होगा नाथ? सृष्टि के कल्याण हेतु इन दो परस्पर शक्तियों को साथ आना ही होगा। हरि आज्ञा से मंथन आरंभ किया गया। मंदराचल पर्वत को बधाई और नाग वासुकी को नीति बनाकर दानव और देव समुद्र को बंधने लगे। मंथन आरंभ होने के कुछ समय बाद ही हर ओर अंधकार छा गया। भीषण ताप से सब झुलसने लगा। हे ईश्वर, ये कैसी विपदा है? ये हरान विष था, जिसकी भयंकर दंड और ज्वाला से सब नष्ट होने लगा। और तब जीवों की करुण पुकार सुन पशुपति महादेव प्रकट हुए। यदि इस विष को नियंत्रित नहीं किया गया तो प्रलय सुनिश्चित है, परंतु मैं इसके एक बूंद को इस सृष्टि को छूने नहीं दूंगा। महादेव ने विष को अपने कंठ में धारण कर लिया। इस कारण उनका कंठ नीला हो गया और वे नील कंठ कहलाए। महादेव की कृपा से हलाहल विष की ज्वाला शांत हुई और तीनों लोगों में संतुलन स्थापित हुआ। मंथन पुनः आरंभ हुआ और एक के बाद एक अमूल्य निधियां प्राप्त होने लगी। अंततः अमृत घट लिए धनवंतरी प्रकट हुए। अधीर हो इंद्र ने धनवंतरी से कुंभ छीन लिया, परंतु दानव ये कैसे होने लगे? देवों और दानवों में अमृत पाने के लिए छीना झपटी शुरू हो गई। इस कलह का अंत करने के लिए श्री हरि को पूरी रूप ले अवतरित होना पड़ा और उन्होंने बड़ी चतुराई से सारा अमृत देवताओं को पिला उन्हें अमर कर दिया। समर्थ हो देवों ने स्वर्ग पर धर्म का राज पुनः स्थापित किया। परंतु इस सारे प्रकरण में एक विशेष बात और हुई। छीना झपटी में अमृत की चार बूंदें स्वर्गलोक, पाताललोक और पृथ्वी पर आ गई। पृथ्वी पर ये बूंदें प्रयाग, हरिद्वार, उज्जैन और नासिक में गिरी। अमृत से पवित्र हुई धरा तीर्थ बन गई। यही कारण है कि इन स्थानों पर हर 12 वर्षों में कुंभ मेले का आयोजन होता है। समय की अनंत धारा में ये परंपरा अनादिकाल से चली आ रही है। महाकुंभ मेला 2025 में आपका स्वागत है। आइए इस अद्वितीय आध्यात्मिक अनुभव का भाग बने।
ಚೆನ್ನಾಗಿ ಮಾಡಿದಾರ ಮಗದೆಲ್ಲ. ಅದು ನೋಡಿ ಒಳ್ಳೆ ಭಗವದ್ಗೀತೆದು ಬುಕ್ಸು. ಆಮೇಲೆ ಇದು ಬಾ ನೋಡ ಬಡ ನಮ್ಮ ಇಲ್ಲೇ ಸಿಕ್ತು ನೋಡ ದರ್ಶನ ನಮ್ಗೆ. ಭಸ್ಮರು ದ್ರಾಕ್ಷವಧಾರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ. ಗರುಡ ಗಮನ ನಮ್ಮ ಪುರಂದರ ವಿಠಲನ. ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ